ಗೈಸ ನಾನಿದ್ದೀನಿ ಗೆಂಡಳಿ. ನಮ್ಮ ದೀಪಕ್ ಅಂಗಡಿಯವರು ಇಲ್ಲಿ ನಮ್ಮ ಮಧು ಇದ್ದಾನೆ, ಮದುಮಗ ತೋರಿಸ್ತೀನಿ ಬನ್ನಿ. ಅದೇ ರೀತಿ ಈ ಬೆಂಕಿಪಟ್ಟಣ ಇದೆಯಲ್ವಾ, ಅದೆಲ್ಲ ಯಾವ್ದ್ರಲ್ಲಿ ಮಾಡೋದು, ಈ ಚಿಕ್ಕದಾದಂತ ಬೆಂಕಿಪಟ್ಟಣ ಯಾವ್ದ್ರಲ್ಲಿ ಮಾಡೋದು ಅಂತ ಸ್ವಲ್ಪ ಜನ ಗೊತ್ತಿಲ್ಲ. ಅದೆಲ್ಲ ತೋರಿಸ್ತೀನಿ ಬನ್ನಿ. ಲೆಟ್ಸ್ ಗೋ ನಮ್ಮ ಗೆಂಡಳಿ ಮಿಲ್ಲಿಗೆ. ಗೈಸ ನೋಡ್ತಾ ಇರ್ಬೋದು, ಇದೇ ಆಕ್ಚುಲಿ ತೋಟದಿಂದ ಬಂದಂತ ಮರಗಳು ಇಲ್ಲಿ ಬಂದು ಲ್ಯಾಂಡ್ ಆಗುತ್ತೆ. ಇಲ್ಲಿ ನೋಡ್ತಾ ಇದೀರಲ್ಲ, ಫುಲ್ ಇದು ಆಕ್ಚುಲಿ ಮಿಲ್ಲು. ಗೈಸ್ ಮಿಲ್ಲಿಗೆ ಲ್ಯಾಂಡ್ ಆದ್ಮೇಲೆ ಈ ಸೇಫ್ಟಿ ಲೆಕ್ಕ ಇವರು ಇಲ್ಲಿ ತಗೊಳ್ತಾರೆ. ಇಲ್ಲಿ 8, 1, 5, 9, 1, 4 ಈ ರೀತಿಯಾದ ಅಳತೆ ಮಾಡ್ತಾರೆ, ಒಂದು ಸೇಫ್ಟಿ ಆಗುತ್ತೆ. ಅದೇ ರೀತಿ 2 ಅಡಿ ಮೇಲೆ ಇರುವಂತಹ ಮರಗಳನ್ನ ಎ ಕ್ಲಾಸು, ಅದೇ ರೀತಿ 2 ಅಡಿ ಕೆಳಗೆ ಇರುವಂತಹ ಮರಗಳನ್ನ ಬಿ ಕ್ಲಾಸ್ ಅಂತ ಇಲ್ಲಿ ಅಳತೆ ಮಾಡ್ತಾರೆ. ಅಂಡ್ ಇಲ್ಲಿ ಅಳತೆ ಮಾಡಿ ಆ ಒಂದು ಸೇಫ್ಟಿಗೆ ಏನ್ ರೇಟು ಆ ರೇಟ್ ಅನ್ನ ಕೊಡ್ತಾರೆ. ಬಂದಂತಹ ಮರ 2 ವಿಧಾನದಲ್ಲಿ ಕಟಿಂಗ್ ಮಾಡ್ತಾರೆ. ಒಂದು ಈ ಟೈಪ್ ಅಲ್ಲಿ ಕಟಿಂಗ್ ಮಾಡ್ತಾ ಇದಾರೆ, ನೋಡ್ಬೋದು ಈ ರೀತಿ ಆದಂತಹ ಕಟಿಂಗು. ಇನ್ನೊಂದು ಉದ್ದ ಕಟಿಂಗ್ ಇದೆ, ಅದನ್ನ ತೋರಿಸ್ತೀನಿ ನೋಡಿ ಇಲ್ಲಿ. ಗೈಸ್ ಇದು ನೋಡಿ, ಈ ರೀತಿ ರೀಪ್ ಗಳನ್ನ ಕ್ಲೀನ್ ಆಗಿ ಕಟ್ಟಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದು ಯಾವ್ದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಫ್ರೂಟ್ಸ್ ಬಾಕ್ಸ್ ಆಗಿರ್ಬೋದು, ಮನೆ ಕಟ್ಟೋದಕ್ಕೆ ಸೆಂಟ್ರಿಂಗ್ ಆಗಿರ್ಬೋದು, ಈ ಬೆಂಕಿಪಟ್ಟಣ ಆಗಿರ್ಬೋದು, ತುಂಬಾ ಇಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ. ಈ ಒಂದು ಉಳಿದಿದ್ದ ವೇಸ್ಟ್ ಏನಾಗುತ್ತೆ ಕಾರ್ಖಾನೆಗಳಿಗೆ ಇಲ್ಲಿಂದ ರವಾನೆ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಇನ್ನೊಂದು ವಿಧಾನ. ಇಲ್ಲಿ ನೋಡಿ ಮರ ಕುಯ್ಯುವಂತ ಇನ್ನೊಂದು ವಿಧಾನ, ಇದು ಇನ್ನೊಂದು ಮಿಷಿನ್, ಇದು ಉದ್ದ ಕಟಿಂಗ್ ಅಂತ. ಇಲ್ಲಿ ನೋಡಿ, ಯಾವುದೇ ರೀತಿಯ ಸ್ವಲ್ಪನೂ ವೇಸ್ಟ್ ಮಾಡದ ಹಾಗೆ, ಏನು 3 ಅಡಿ ಆದ್ರೆ 3 ಅಡಿ, 6 ಅಡಿ ಆದ್ರೆ 6 ಅಡಿ, ಎಷ್ಟು ಅಡಿ ಸಿಗುತ್ತೆ ಅಷ್ಟು ಅಡಿ ರೀಪ್ ಗಳನ್ನ ಪೀಸ್ ಗಳನ್ನ ನೋಡ್ತಾ ಇದ್ರಲ್ಲ. ಇಲ್ಲೆಲ್ಲ ಕೆಲಸ ಮಾಡುವಂತಹ ಜನರು ಅಸ್ಸಾಂ ಮತ್ತೆ ನೇಪಾಳೀಸ್ ತುಂಬಾ ಜನ ಇಲ್ಲಿದ್ದಾರೆ. ಇಲ್ಲಿಂದ ಬೇರೆ ರಾಜ್ಯಗಳಿಗೆ ತುಂಬಾ ಇಲ್ಲಿಂದ ಸರಕು ರವಾನೆ ಆಗ್ತಾ ಇರುತ್ತೆ. ಅದೇ ರೀತಿ ಡೈಲಿ ಲೋಡಿಂಗು ಕೂಡ ಆಗ್ತಾ ಇರುತ್ತೆ. ನೋಡ್ತಾ ಇರ್ಬೋದು, ಗಾಡಿ ಎಲ್ಲೇ ನಿಂತಿದೆ. ಅಂಡ್ ಇದೇ ರೀತಿ ವಿಡಿಯೋಸ್ ಗಳಿಗೆ ನನ್ನ ಪೇಜ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ನಿಮ್ಮ ನೆಕ್ಸಸ್